ಇನ್ನು ಸದನದಲ್ಲಿ ನ್ಯೂಸ್ ಫಸ್ಟ್ ನ ವರದಿ ಪ್ರತಿಧ್ವನಿಸಿದೆ. ನ್ಯೂಸ್ ಫಸ್ಟ್ ನ ನಿರಂತರ ವರದಿಗೂ ಕೂಡ ಕೊನೆಗೂ ಜಯ ಸಿಕ್ಕಂತಾಗಿದೆ. ಕೊನೆಗೂ ಮೂಡಾದ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅಮಾನತ್ತಾಗಿದ್ದಾರೆ. ಇನ್ನು ಅಮಾನತನ್ನ ಮಾಡಿ ಆ ಆದೇಶವನ್ನ ಸದನದಲ್ಲೇ ಸಚಿವ ಭೈರತಿ ಸುರೇಶ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಸಾಲು ಸಾಲು ಹಗರಣದ ಬೆನ್ನಲ್ಲೇ ಒಂದು ಮಹತ್ವದ ಆದೇಶವನ್ನ ಸರ್ಕಾರ ಮಾಡಿದೆ. ಹಾಗೂ ಮೂಡ ಅಕ್ರಮಗಳ ಕುರಿತು ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. 4 ತಿಂಗಳಿಂದ ಕೂಡ ಯಾವ ವಾಹಿನಿ ಕೂಡ ಮಾಡದಿರುವಂತಹ ಒಂದು ಕೆಲಸವನ್ನ ನ್ಯೂಸ್ ಫಸ್ಟ್ ಮಾಡ್ತು. ಸತತವಾಗಿ ಮೂಡಾದ ಅಕ್ರಮಗಳೇನೇನಿತ್ತು ಅದೆಲ್ಲವನ್ನು ಕೂಡ ಬಯಲಿಗೆಳೆದು ನಿರ್ಭೀತಿಯಿಂದ ವರದಿಗಾರಿಕೆ ಮಾಡಿ ಹಾಗೂ ಇವತ್ತು ನ್ಯೂಸ್ ಫಸ್ಟ್ ನ ವರದಿ ಸದನದಲ್ಲಿ ಪ್ರತಿಧ್ವನಿಸಿದೆ. ಇದು ನ್ಯೂಸ್ ಫಸ್ಟ್ ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಆಗಿದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಮೂಡಾಗೆ ಮೇಜರ್ ಸರ್ಜರಿ ಅಗತ್ಯ ಇತ್ತು, ಈಗ ಅದು ಆಗಿದೆ. ನಿರ್ಭೀತಿಯಿಂದ ವರದಿಗಾರಿಕೆ ಮಾಡಿದಂತಹ ನ್ಯೂಸ್ ಫಸ್ಟ್ ನ ಇಂಪ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಸದ್ದು ಮಾಡಿದೆ. ಡೀಟೇಲ್ಸ್ ಅನ್ನ ಕೂಡ ಹಾಗಿದ್ರೆ ರಾಹುಲ್, ಪ್ರಮುಖವಾಗಿ ಇವತ್ತು ಬೆಳಗಾವಿಯ ಅಧಿವೇಶನದಲ್ಲಿ ನ್ಯೂಸ್ ಫಸ್ಟ್ ನ 2 ವರದಿಯನ್ನ ಮಾಡಿದೆ. ಮೊದಲನೇದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮೇಜರ್ ಸರ್ಜರಿಯನ್ನ ಮಾಡಿರೋದು. ಬೆಂಗಳೂರು ಪ್ರಾಧಿಕಾರದ ಮಾದರಿಯಲ್ಲೇ ಮೈಸೂರಿನಲ್ಲೂ ಕೂಡ ಪ್ರಾಧಿಕಾರವನ್ನ ಮಾಡಲಾಗಿದೆ. ಅದಕ್ಕೆ ಧ್ವನಿಮತದ ಮೂಲಕ ಅಂಗೀಕಾರ ಸಿಕ್ಕಿದೆ. ಸ್ಪೀಕರ್ UT ಖಾದರ್ ಅವರು ಅದನ್ನ ಧ್ವನಿಮತಕ್ಕೆ ಹಾಕುವ ಸಂದರ್ಭದಲ್ಲಿ ಹಲವು ಚರ್ಚೆಗಳು ಬಂದವು. ಈ ಸಂದರ್ಭದಲ್ಲಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ TS ಶ್ರೀವತ್ಸ ಹಾಗೂ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕರಂತಹ GT ದೇವೇಗೌಡ ಅವರ ಹಾದಿಯಾಗಿ ಭೈರತಿ ಬಸವರಾಜ್ ಹಾಗೂ ಹಲವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೋಪದೋಷಗಳನ್ನ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಅಂತಿಮವಾಗಿ ಆ ಒಂದು ವಿಧೇಯಕವನ್ನ ಅಂಗೀಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈ ವಿಧೇಯಕವನ್ನ ಅಂಗೀಕಾರ ಮಾಡ್ಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಮೂಡದಲ್ಲಿ ಈವರೆಗೆ ನಡೆದಿರುವಂತಹ ಸಾಲು ಸಾಲು ಹಗರಣಗಳು. ಈ ಸಾಲು ಸಾಲು ಹಗರಣಗಳನ್ನ ನಿರಂತರವಾಗಿ ನ್ಯೂಸ್ ಫಸ್ಟ್ ಬಿತ್ತರ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಈ ವರದಿಗಳ ಹಿನ್ನೆಲೆಯಲ್ಲಿ ಪ್ರಾಧಿಕಾರಕ್ಕೆ ಮೇಜರ್ ಸರ್ಜರಿ ಆಗ್ಬೇಕು ಅಂತ ಹೇಳಿ ಕೂಡ ಸಾಕಷ್ಟು ಕೂಗು ಕೇಳಿ ಬಂದಿತ್ತು. ಈ ಹಿನ್ನೆಲೆ ಸದ್ಯ ಇವತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪ್ರತ್ಯೇಕ ಪ್ರಾಧಿಕಾರವನ್ನ ಈಗ ರಚನೆ ಮಾಡಲಾಗಿದೆ. ಅದು ಮೊದಲ ವರದಿಯಾದ್ರೆ ಮತ್ತೊಂದು ಮೂಡಾದ ಮಾಜಿ ಆಯುಕ್ತ, ಹಾವೇರಿಯ ವಿಶ್ವವಿದ್ಯಾಲಯದ ಕುಲಸಚಿವರು ಆಗಿ ದಿನೇಶ್ ಕುಮಾರ್ ಅವರ ಅಮಾನತು. ಆರಂಭದಲ್ಲಿ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ ಅಂತ ಹೇಳಿ ಹೇಳಿದಂತಹ ಸರ್ಕಾರ ಕೇವಲ 2 ದಿನಗಳಲ್ಲಿ ವಾಪಸ್ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿತ್ತು. ಕಾರಣ ದಿನೇಶ್ ಕುಮಾರ್ ಅವರು ಅಕ್ರಮವನ್ನ ಎಸಗಿಲ್ಲ, ಮೂಡಾದಲ್ಲಿ ಯಾವುದೇ ಲೋಪ ಆಗಿಲ್ಲ ಅಂತ ಹೇಳಿ ಹೇಳುವಂತ ಕೆಲಸಕ್ಕೆ ಮುಂದಾಗಿದ್ರು. ಜೊತೆಗೆ ನನಗೆ ಬೇರೆ ಸ್ಥಳವನ್ನೇ ನಿಯೋಜನೆ ಮಾಡಿ ಅಂತ ಹೇಳಿ ಮನವಿ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ರು. ಆದ್ರೆ ದಿನೇಶ್ ಕುಮಾರ್ ಅವರು ಸಾಲು ಸಾಲು ಅಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿ ನ್ಯೂಸ್ ಫಸ್ಟ್ ನಿರಂತರವಾಗಿ ವರದಿಯನ್ನ ಬಿತ್ತರ ಮಾಡುವಂತ ಕೆಲಸಕ್ಕೆ ಮುಂದಾಗಿತ್ತು. ಅದರಲ್ಲಿ ಪ್ರಮುಖವಾಗಿ GPA ಪಡೆದುಕೊಂಡು ಆಸ್ತಿಯನ್ನ ಪರಬಾರೆ ಮಾಡಿದಂತಹ ಬಿಲ್ಡರ್ ಅಂದ್ರೆ ಇಡಿ ದಾಳಿಯಾಗಿದ್ದಂತಹ ಕಾರ್ತಿಕ್ ಲೇಔಟ್ ನ ಬಿಲ್ಡರ್ ಮಂಜುನಾಥ್, ಶಾಸಕರಂತಹ GT ದೇವೇಗೌಡ ಅವರ ಸಹೋದರಿಯ ಪುತ್ರ ಮಹೇಂದ್ರ ಮನೆ, ಅಬ್ದುಲ್ ವಾಹಿದ್, ಹೀಗೆ ಹಲವರ ಹೆಸರು ಜೊತೆಗೆ ಮೊನ್ನೆ ಕೂಡ ಮೈಸೂರಿನ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯ MC ರಮೇಶ್ ಅವರ ಅಕ್ರಮ ಸೇರಿದಂತೆ ಹಲವು ವರದಿಗಳನ್ನ ಬಿತ್ತರ ಮಾಡಿತ್ತು. ಈ ಎಲ್ಲ ವರದಿಗಳ ಹಿಂದಿನ ಆಯುಕ್ತರಾದಂತಹ ದಿನೇಶ್ ಕುಮಾರ್ ಹಾಗೂ ನಟೇಶ್ ಕುಮಾರ್ ಅವರ ಕೈವಾಡ ಇದೆ. ಅದಕ್ಕೆಲ್ಲ ಅವರೇ ತಪ್ಪಿತಸ್ಥರು ಹೊಣೆ ಅಂತ ಹೇಳಿ ಹಲವು ವರದಿಗಳು ಪ್ರಸಾರ ಆಗಿದ್ವು. ಅದನ್ನ ಈ ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಶಾಸಕರಂತಹ TS ಶ್ರೀವತ್ಸ ಆದಿಯಾಗಿ ದೂರದರಂತಹ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜ್ ಸೇರಿದಂತೆ ಹಲವರು ಆರೋಪ ಮಾಡುವಂತ ಕೆಲಸಕ್ಕೆ ಮುಂದಾಗಿರೋ ಜೊತೆಗೆ ದಿನೇಶ್ ಕುಮಾರ್ ಅವರ ವಿರುದ್ಧ ಕ್ರಮಕ್ಕೆ ಆಗಲಿ ಸದ್ಯ ಅವರನ್ನ ಅಮಾನತು ಮಾಡಿ ವಾಪಸ್ ತೆಗೆದುಕೊಂಡಿದ್ದಂತಹ ಸರ್ಕಾರ ಈಗ ಮತ್ತೊಮ್ಮೆ ಅಮಾನತು ಮಾಡಿದೆ. ಅದನ್ನ ಖುದ್ದು ಸದನದಲ್ಲಿ ಸಚಿವರಂತಹ ಭೈರತಿ ಸುರೇಶ್ ಅವರೇ ಘೋಷಿಸುವ ಮೂಲಕ ಮತ್ತೊಮ್ಮೆ ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಲಾಗಿದೆ. ಅವರು ಕರ್ತವ್ಯ ಲೋಪವನ್ನು ಎಸಗಿದ್ದಾರೆ. ಹಾಗಾಗಿ ಇಲಾಖೆ ವಿಚಾರಣೆಯನ್ನ ಬಾಕಿ ಇರಿಸಿಕೊಂಡು ಅವರನ್ನ ಅಮಾನತು ಮಾಡಿದೀವಿ ಅಂತ ಹೇಳಿ ತಿಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಸದನದಲ್ಲೇ ಅದನ್ನ ಶಾಸಕರಂತಹ TS ಶ್ರೀವತ್ಸ ಅವರು ಕೂಡ ಸ್ವೀಕಾರ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ನ್ಯೂಸ್ ಫಸ್ಟ್ ನ 2 ವರದಿಗಳು ಬೆಳಗಾವಿಯ ಸದನದಲ್ಲಿ ಇಂಪ್ಯಾಕ್ಟ್ ಆಗಿದೆ. ರಾಹುಲ್. ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.